ಹಲೋ ಎವ್ರಿವಾನ್, ಇವತ್ತು ನಾನು ಸೀಮೆ ಬದನೆಕಾಯಿ ಉಪಯೋಗಿಸ್ಕೊಂಡು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋವಂಥ ಪದಾರ್ಥ, ಒಂದು ಸೀಮೆ ಬದನೆಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಮೀಡಿಯಮ್ ಸೈಜ್ದು, ಒಂದು ಜಾಮೂನ್ ಬೌಲ್ ಅಳತೆಯಲ್ಲಿ ಹಸಿ ತೆಂಗಿನಕಾಯಿ ತುರಿ, 4ರಿಂದ 5 ಹಸಿಮೆಣಸಿನ್ಕಾಯಿ, ಒಂದು ಜಾಮೂನ್ ಬೌಲ್ ಅಳತೆಯಲ್ಲಿ ಮೊಸರು, 7ರಿಂದ 8 ಬೆಳ್ಳುಳ್ಳಿ ಎಸ್ಳು ಅಂದರೆ ಒಂದು ಮೀಡಿಯಮ್ ಸೈಜ್ದು ಬೆಳ್ಳುಳ್ಳಿ ಗಡ್ಡೆ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಸ್ಪೂನು ಜೀರಿಗೆ, 1 ಈರುಳ್ಳಿ ಮೀಡಿಯಮ್ ಸೈಜ್ದು. ಮೊದಲು ನಾವು ಇವಾಗ ಸೀಮೆ ಬದನೆಕಾಯಿ ಸಿಪ್ಪೆ ತೆಕ್ಕೊಳ್ಳೋಣ. ಸಿಪ್ಪೆನ ನೋಡಿಬಿಟ್ಟು ನೀಟಾಗಿ ಎಲ್ಲ ಕಡೆ ನೀಟಾಗಿ ಪೀಲ್ ಮಾಡಬೇಕು. ಇಲ್ಲ ಅಂತ ಅಂದರೆ ಅದು ತಿನ್ನುವಾಗ ನಾರು ಬಾಯಿಗೆ ಸಿಗತ್ತೆ. ಅದಕ್ಕೋಸ್ಕರ ಮಧ್ಯದಲ್ಲಿರೋಂಥ ಬೀಜ ಕೂಡ ನಾನು ತೆಗಿತಾ ಇದ್ದೀನಿ. ನೋಡಿ, ಅಲ್ಲಿ ಒಳಗಡೆ ಎಡ್ಜಲ್ಲಿ ಕೂಡ ಅದರ ಸಿಪ್ಪೆ ಇರುತ್ತೆ, ಅದನ್ನು ಕೂಡ ನೀಟಾಗಿ ತೆಕ್ಕೋಬೇಕಾಗತ್ತೆ. ಇವಾಗ ದಪ್ಪ ದಪ್ಪವಾಗಿ ಹೆಚ್ಕೊಳ್ಳೋಣ. ಇದನ್ನು ನಾವು ಬೇಯಿಸ್ಕೊಳ್ತಿರೋದ್ರಿಂದ ಸಣ್ಣಗೇನು ಹೆಚ್ಚೋ ಅವಶ್ಯಕತೆ ಇಲ್ಲ, ದಪ್ಪ ದಪ್ಪವಾಗಿ ಹೆಚ್ಕೊಳ್ಳೋಣ. ಹೆಚ್ಚಿದ ನಂತರ ಒಂದು ಸಲ ನೀರಲ್ಲಿ ತೊಳಿಬೇಕಾಗತ್ತೆ, ಏಕೆಂದರೆ ಅದರಲ್ಲಿ ಸ್ಟಾರ್ಚ್ ಇರುತ್ತೆ. ನಾನಿವಾಗ ಒಂದು ಡಬ್ರಿಲಿ 1 ಲೋಟ ನೀರು ಬಿಸಿಗಿಟ್ಟಿದ್ದೀನಿ. ಆ ನೀರಿಗೆ ಹೆಚ್ಚಿಟ್ಕೊಂಡಿರೋಂಥ ಸೀಮೆ ಬದನೆಕಾಯಿನ ಸೇರಿಸ್ತಾ ಇದ್ದೀನಿ. ಜೊತೆಗೆ ಹಸಿಮೆಣಸಿನ್ಕಾಯಿ ಕೂಡ ಇದ್ರ ಜೊತೆನೇ ಬೇಯಿಸ್ಕೊಳ್ಳೋಣ. ನೀವು ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೋಬೋದು. ತುಂಬ ಖಾರ ಇಷ್ಟಪಡೋರು ಇನ್ನೂ 1-2 ಎಕ್ಸ್ಟ್ರಾ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 2-3 ಸಲ ಕುದಿ ಬಂದಮೇಲೆ ಸ್ಪೂನ್ ಸಹಾಯದಿಂದ ಆಚೆ ತೆಗೆದು ನೋಡಿದ್ರೆ ಗೊತ್ತಾಗತ್ತೆ ಬೆಂದಿದೆಯೋ ಇಲ್ವೋ ಅಂತ. ಅದನ್ನು ಚೆಕ್ ಮಾಡಿ ನೀವು ಸ್ಟವ್ನ ಆಫ್ ಮಾಡ್ಕೊಳ್ಳಿ. ನಂತರ ಅದನ್ನು ಒಂದು ತಟ್ಟೆಗೆ ಆರೋದಕ್ಕಿಡೋಣ. ಏಕೆಂದರೆ ಬಿಸಿದನ್ನೇ ಹಾಕಿದ್ರೆ ಮಿಕ್ಸಿಯಲ್ಲಿ ಎಲ್ಲ ಕಡೆ ಸಿಡಿಯತ್ತೆ. ಅದಕ್ಕೋಸ್ಕರ ನಾನು ಆರಿದ ನಂತರ ಅದನ್ನು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಇವಾಗ ಬೇರೆ ಪದಾರ್ಥಗಳನ್ನ ಸೇರಿಸೋಣ. 1 ಸ್ಪೂನಷ್ಟು ಜೀರಿಗೆ, 7ರಿಂದ 8 ಬೆಳ್ಳುಳ್ಳಿ ಎಸ್ಳು, ನಾನು ಅದನ್ನು ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ, 1 ಬೌಲು ಹಸಿ ತೆಂಗಿನಕಾಯಿ ತುರಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಇವಾಗ ನೋಡಿ ಆಗಿದೆ. ಈಗ ಅದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಈ ರೀತಿ ಬರುತ್ತದು. ಅದಕ್ಕೆ ಒಂದು ಒಗ್ಗರಣೆ ಕೊಡಬೇಕು. ಆ ಒಗ್ಗರಣೆಗೆ 1ರಿಂದ 2 ಸ್ಪೂನಷ್ಟು ಎಣ್ಣೆ ಬಾಣಲಿಲಿ ಬಿಸಿಗಿಟ್ಬಿಟ್ಟು ಅದಕ್ಕೆ ಅರ್ಧ ಸ್ಪೂನಷ್ಟು ಸಾಸಿವೆ, 1 ಕಡ್ಡಿ ಅಷ್ಟು ಕರಿಬೇವು ಹಾಕಿ ಒಗ್ಗರಣೆ ಮಾಡಿಬಿಟ್ಟು ಆ ಚಟ್ನಿಗೆ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಇವಾಗ 1 ಈರುಳ್ಳಿನ ಚಿಕ್ಕದಾಗಿ, ತುಂಬ ಚಿಕ್ಕದಲ್ಲ, ಒಂದು ಮೀಡಿಯಮ್ ಅಳತೆಯಲ್ಲಿ ಕಟ್ ಮಾಡಿಟ್ಕೊಂಡಿರೋ ಹಸಿ ಈರುಳ್ಳಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಹಾಕೋದ್ರಿಂದ ಅದು ಮಧ್ಯ ಮಧ್ಯ ಬಾಯಿಗೆ ಸಿಗುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಅದಕ್ಕೆ ಮೊಸರು ಸೇರಿಸ್ಕೊತೀನಿ. ಮೊಸರು 1 ಬೌಲ್ ಬೇಕು. ನೋಡಿ ಸ್ವಲ್ಪನೇ ನೀವು ಮಿಕ್ಸ್ ಮಾಡ್ತಾ ಸೇರಿಸ್ಬೇಕಾಗತ್ತೆ. ತುಂಬ ತೆಳು ಕೂಡ ಮಾಡ್ಕೋಬಾರ್ದು, ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಇರಬೇಕಾಗತ್ತದು. ನಾನಿವಾಗ ಉಳಿದಿರೋ ಅಂಥ ಮೊಸರು ಕೂಡ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಊಟದ ಜೊತೆ ನೆಂಚ್ಕೊಳ್ಳೋಕ್ಕೆ, ಅನ್ನದ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೆ.
ಒಂದು ಸಲ ಇದನ್ನು ಮನೇಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ರೆಡಿ. ಇವಾಗ ಸೀಮೆ ಬದನೆಕಾಯಿ ಚಟ್ನಿ ರೆಡಿಯಾಗಿದೆ. ಎಲ್ಲರೂ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.